ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಸಮರ ಹೇಗಿರುತ್ತೆ? ಸಂಘರ್ಷದಲ್ಲಿ ಅಧಿವೇಶನ ಸಾಗುತ್ತಾ ಅಥವಾ ಗುಣಾತ್ಮಕವಾಗಿ ಚರ್ಚೆಗೆ ಬರುತ್ತಾ ಕೆಲ ವಿಚಾರಗಳು ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ದೋಸ್ತಿಗಳ ಬತ್ತಳಿಕೆಯಲ್ಲಿ ಹಲವು ಬ್ರಹ್ಮಾಸ್ತ್ರಗಳಿದೆ. ಅಸ್ತ್ರ ಒಂದು ಮೈಸೂರು ಮೂಡಾ ಸೈಟ್ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಿವಿ ಹಿಂಡೋ ಪ್ರಯತ್ನವನ್ನ ಮಾಡೋದಕ್ಕೆ ತಯಾರಿಗಳಾಗ್ತಾ ಇದೆ. ಹಾಗೆ ಅಸ್ತ್ರ 2 ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು, ಬರೀ ಬಳ್ಳಾರಿಯಲ್ಲ ಬೆಳಗಾವಿನಲ್ಲೂ ಕೂಡ ಸಾವು, ಶಿಶುಗಳ ಸರಣಿ ಸಾವು, ಎಲ್ಲ ವಿಚಾರಗಳು ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಳಸಬೇಕು ಅಂತ ಹೇಳಿ ಸಿದ್ಧತೆಯನ್ನ ಜೆಡಿಎಸ್ ಮತ್ತು ಬಿಜೆಪಿ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ವಸೂಲಿ ಆರೋಪ, ರೈತರಿಗೆ ವಕ್ಫ್ ಬೋರ್ಡ್ನಿಂದ ಅನ್ಯಾಯ ಪ್ರಕರಣ, ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣವನ್ನ ಕೂಡ 5ನೇ ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ಒಗ್ಗಟ್ಟನ್ನ ಹೆಂಗೆ ಪ್ರದರ್ಶನ ಮಾಡ್ತಾರೆ ಅಂತ ಲಾಸ್ಟ್ ಟೈಮ್ ಅಧಿವೇಶನದಲ್ಲಿ ನೋಡಿದ್ವಿ ನಾವು. ಒಬ್ರು ಪ್ರತಿಭಟನೆ ಮಾಡೋಣ ಅಂತಾರೆ, ಇನ್ನೊಬ್ರು ವಾಕ್ಔಟ್ ಮಾಡೋಣ ಅಂತಾರೆ. ಅಷ್ಟರ ಮಟ್ಟಿಗೆ ಬಿರುಕಿತ್ತು. ಸೊ ಸರ್ಕಾರವನ್ನ ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ಇವರ ಯಾದವಿ ಕಲಹವನ್ನ ಬಿಟ್ಟು ಇವರು ಹೆಂಗೆ ಒಗ್ಗಟ್ಟಾಗಿ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾಳೆ ಅದಕ್ಕೆ ನಮಗೆ ಉತ್ತರ ಸಿಗುತ್ತೆ. ಸಂಘಟಿತ ಪ್ರಯತ್ನ ಆಗುತ್ತಾ ಮತ್ತು ಸರ್ಕಾರ ಕೂಡ ಇದನ್ನ ಹೇಗೆ ಟ್ಯಾಕಲ್ ಮಾಡುತ್ತೆ ಅಂತ. ಬಿಕಾಸ್ ಆಡಳಿತಾತ್ಮಕವಾಗಿ ಅನೇಕ ವಿಚಾರಗಳು ಅವ್ರ ಮುಂದಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಅಸ್ತ್ರಗಳೇನೋ ಬಂಗಾರದ ಬಟ್ಲಲ್ಲಿ ಇದೆ, ಬಟ್ ಅದನ್ನ ಪ್ರಯೋಗ ಮಾಡೋದು ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಯಾಕ್ಟ್ಫುಲ್ ಆಗಿ ಮಾಡ್ತಾವೆ ವಿಪಕ್ಷಗಳು ಅನ್ನೋದು. ಯಾಕಂದ್ರೆ ವಿಪಕ್ಷಗಳಲ್ಲಿ ಬಿಜೆಪಿಲೂ ಸೇಮ್ ಪ್ರಾಬ್ಲಮ್ಮು, ಈ ಕಡೆ ಜೆಡಿಎಸ್ ನಲ್ಲೂ ಸೇಮ್ ಪ್ರಾಬ್ಲಮ್ಮು. ಯಾದವಿ ಕಲಹ ಅಂತಾರಲ್ಲ ಹಾಗೆ ಅವರವರೇ ಕಚ್ಚಾಡ್ಕೊಳ್ತಾ ಇದ್ದಾರೆ, ಅವರವರೇ ಕಿತ್ತಾಟದಲ್ಲಿ ಮಗ್ನರಾಗಿದ್ದಾರೆ. ಸೊ ಸರ್ಕಾರವನ್ನು ಹೆಂಗೆ ಇಂಪ್ಯಾಕ್ಟ್ಫುಲ್ ಆಗಿ ಟೇಕ್ ಆನ್ ಮಾಡ್ತಾರೆ ಅನ್ನೋದು ಕುತೂಹಲ. ಯಾರು ಟೇಕ್ ಆನ್ ಮಾಡ್ತಾರೆ ಅನ್ನೋದು ಕುತೂಹಲ. ಮಮತಾ, ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಿದೆ. ನೀವು ಹೇಳಿದಾಗೆ ವಿಪಕ್ಷಗಳಿಗೆ ದೊಡ್ಡ ದೊಡ್ಡ ಅಸ್ತ್ರವನ್ನ ಸರ್ಕಾರವೇ ಕೊಟ್ಟಿದೆ. ಪ್ರಮುಖವಾಗಿ ಮೂಡಾ ಹಗರಣ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಿರುವಂತದ್ದು. ಇತ್ತೀಚೆಗೆ ಫ್ರೆಶ್ ಅನ್ನಂತದಾದ್ರೆ ಬಾಣಂತಿಯರ ಸಾವು, 5 ಜನ ಬಾಣಂತಿಯರು ಬಳ್ಳಾರಿಯಲ್ಲಿ ಸತ್ತಿರುವಂತಹ ವಿಚಾರ, ಹೀಗೆ ಅನೇಕ ವಿಚಾರಗಳು ವಿಪಕ್ಷಗಳಿಗೆ ಅಸ್ತ್ರವಾಗಿ ಇರುವಂತದ್ದು. ಆ ಅಸ್ತ್ರಗಳನ್ನ ಯಾವ ರೀತಿಯಾಗಿ ವಿಪಕ್ಷಗಳು ಬಳಸ್ಕೊಳ್ತವೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾದ್ರೆ ವಿಪಕ್ಷಗಳಲ್ಲಿ ಇರುವಂತದ್ದು, ಎಸ್ಪೆಷಲಿ ಬಿಜೆಪಿಯಲ್ಲಿ ಇರುವಂತಹ ದೊಡ್ಡ ಸಮಸ್ಯೆ, ಸರ್ಕಾರ ವಿರುದ್ಧ ಒಂದು ವೇಳೆ ಏನಾದ್ರೂ ಮಾತನಾಡಕ್ ಹೋದ್ರೆ ಅವರ ಒಂದು ಕಿತ್ತಾಟದ ವಿಚಾರವನ್ನ ತಂದು ಮುಂದೆ ನಿಲ್ಲಿಸಲಿಕ್ಕೆ ಸರ್ಕಾರ ಸಿದ್ಧವಾಗಿರುವಂತದ್ದು. ವಿಜೇಂದ್ರ ಮತ್ತೆ ಯತ್ನಾಳ್ ಅವರ ಫೈಟ್ ಏನಿದೆ ಅದನ್ನೇ ಈ ಒಂದು ಅಧಿವೇಶನದಲ್ಲಿ ಬಳಸಿಕೊಂಡು ವಿಪಕ್ಷ ಬಿಜೆಪಿಯನ್ನ ಸುಮ್ಮನಿರಿಸುವಂತಹ ಪ್ಲಾನ್ ಅನ್ನ ಸರ್ಕಾರ ಮಾಡ್ಕೊಂಡಿರುವಂತದ್ದು. ಎರಡನೇದಾಗಿ ಯಡಿಯೂರಪ್ಪನವರ ಕಾಲದ ಅಂದ್ರೆ ಕೋವಿಡ್ ಹಗರಣ ಕುನ್ನಾ ಅವರ ವರದಿಯನ್ನು ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಅಸ್ತ್ರಗಳನ್ನು ಕೂಡ ಸರ್ಕಾರ ಇಟ್ಕೊಂಡಿದೆ. ಅದನ್ನ ಹೊರತುಪಡಿಸಿ ಬಿಜೆಪಿ ಅವಧಿಯಲ್ಲಿ ಆದಂತಹ ಬಿಡಿಎ ಅಕ್ರಮ ಆಗಿರಬಹುದು, ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಅಕ್ರಮ ಆಗಿರಬಹುದು, ಹೀಗೆ ವಿಪಕ್ಷಗಳ ಮೇಲೆ ಇರುವಂತಹ ಆರೋಪಗಳ ಪಟ್ಟಿಯನ್ನ ಸರ್ಕಾರ ಕೂಡ ಇಟ್ಕೊಂಡಿದೆ. ಹೀಗಾಗಿ ಇಬ್ಬರ ಕೈಯಲ್ಲೂ ಕೂಡ ಅಸ್ತ್ರಗಳಿರೋದು. ಹಾಗಾಗಿ ಯಾವ ರೀತಿಯಾಗಿ ಇಬ್ಬರು ಬಳಸ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಹೆಚ್ಚು ಪಾಲು ವಿಪಕ್ಷಗಳಿಗೆ ಇರಬೇಕಾಗಿರೋದ್ರಿಂದ ಅವರು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ದೊಡ್ಡ ಕಲಹ ಬಿಜೆಪಿಯಲ್ಲಿ ಉಂಟಾಗಿರುವಂತದ್ದು ದೆಹಲಿ ಮಟ್ಟದಲ್ಲಿ ಹೋಯಿತು. ಅದಾದ ನಂತರ ಏನೋ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಅದು ನಾಳೆಯಿಂದ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಎಸ್ಪೆಷಲಿ ಯತ್ನಾಳ್ ಮತ್ತೆ ವಿಜೇಂದ್ರ ಅವರ ವಿಚಾರವಾಗಿ ಅವರೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಹೋರಾಟ ಮಾಡ್ತಾರಾ ಅಥವಾ ಅವರೇ ಟ್ರಾಪ್ ಆಗ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾದ್ರೆ ನಾಳೆಯಿಂದ 9 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ. ವಿಪಕ್ಷ ಮತ್ತೆ ಆಡಳಿತ ಪಕ್ಷಗಳ ಪ್ರತಿಷ್ಠೆ ಒಂದು ಕಣವಾಗಿರುತ್ತೆ. ಯಾರು ಈ ಪ್ರತಿಷ್ಠೆಯ ಕಣದಲ್ಲಿ ಯಾರನ್ನ ಯಾರು ಸಿಲುಕಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.